ನಾನು ಮಾತಾಡ್ತೀನಿ, ಅದು ಗೊತ್ತಿಲ್ಲ ನನಗೆ. ಆ ಥರ ಹೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಿ ಹಂಗೆ. ರಾಮಚಂದ್ರ ರಾವ್ ಅವ್ರು ಸಸ್ಪೆಂಡ್ ಮಾಡಿದ್ದೀನಿ. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ನಾನು ಮಾತಾಡ್ತೀನಿ, ಅದು ಗೊತ್ತಿಲ್ಲ ನನಗೆ. ಆ ಥರ ಹೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಿ ಹಂಗೆ. ರಾಮಚಂದ್ರ ರಾವ್ ಅವ್ರು ಸಸ್ಪೆಂಡ್ ಮಾಡಿದ್ದೀನಿ. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸ್ವಲ್ಪ ಹಿಂದೆ 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31 ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಶುರುವಾಗುತ್ತೆ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀವಿ. ತಿಮ್ಮಾಪುರ ಅವರು ಸರ್ ಎಲ್ಲ ಇಲಾಖೆಯಲ್ಲಿ ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ. ನಾನು ಮಾತಾಡ್ತೀನಿ, ಅದು ಗೊತ್ತಿಲ್ಲ ನನಗೆ. ಆ ಥರ ಹೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಿ ಹಂಗೆ. ರಾಮಚಂದ್ರ ರಾವ್ ಅವ್ರು ಸಸ್ಪೆಂಡ್ ಮಾಡಿದ್ದೀನಿ. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ನಾನು ಮಾತಾಡ್ತೀನಿ, ಅದು ಗೊತ್ತಿಲ್ಲ ನನಗೆ. ಆ ಥರ ಹೇಳಿಲ್ಲ, ನೀವೇ ಕೇಳ್ತಾ ಇದ್ದೀರಿ ಹಂಗೆ. ರಾಮಚಂದ್ರ ರಾವ್ ಅವ್ರು ಸಸ್ಪೆಂಡ್ ಮಾಡಿದ್ದೀನಿ. ರಾಮಚಂದ್ರ ರಾವ್ ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸ್ವಲ್ಪ ಹಿಂದೆ 22ರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ. ನರೇಗಾ ಬಗ್ಗೆ ಸ್ಪೆಷಲ್ ಸೆಷನ್ ಕೂಡ ಅದರಲ್ಲೇ ಇರ್ತದೆ. ಸೊ ಗವರ್ನರ್ಸ್ ಅಡ್ರೆಸ್ಸು ಮತ್ತು ನರೇಗಾ ಬಗ್ಗೆ ರೆಸಲ್ಯೂಷನ್ ಮಾಡ್ತೀವಿ. ಸೊ ಅದನ್ನು 22ರಿಂದ 31 ನಡೀತದೆ. ಆಮೇಲೆ ಬಜೆಟ್ ಪ್ರಿಪರೇಷನ್ ಶುರುವಾಗುತ್ತೆ. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀವಿ. ತಿಮ್ಮಾಪುರ ಅವರು ಸರ್ ಎಲ್ಲ ಇಲಾಖೆಯಲ್ಲಿ ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ